ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಭಾರತ ಪ್ರತಿ ದಾಳಿಗೆ ಇನ್ನೂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇತ್ತು. ಆಗ ಪಾಕಿಸ್ತಾನದ ಗಡಿಯೊಳಗೆ ಬೈ ಮಿಸ್ಟೇಕ್ ಕಾಲಿಟ್ಟಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧನೊಬ್ಬನನ್ನ ಪಿಕೆ ಶಾ ಪಾಕಿಸ್ತಾನ ಆತನನ್ನ ಸೆರೆ ಹಿಡಿದಿತ್ತು. ಮೋದಿ ಕೇವಲ ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಪಾಕಿಸ್ತಾನದ ಉಗ್ರವಾದಿಗಳನ್ನ ಪೋಷಿಸುವ ಸರ್ಕಾರಕ್ಕೆ, ಸೇನಾಪಡೆಗೆ ವಾರ್ನಿಂಗ್ ಕೊಟ್ಟದ್ದು ಮಾತ್ರವಲ್ಲ, ಭಾರತದ ತಂಟೆಗೆ ಬಂದ್ರೆ ಭಾರತದ ಒಬ್ಬ ಪ್ರಜೆಗೆ ಸಂಕಷ್ಟ ಆದರೂ ಕೂಡ ಇನ್ನು ಮುಂದೆ ಸರಿ ಇರೋದಿಲ್ಲ ಅನ್ನೋ ಖಡಕ್ ವಾರ್ನಿಂಗ್ ಕೊಟ್ಟು ಇದಕ್ಕೆ ಪಾಕಿಸ್ತಾನ ಅಕ್ಷರಶಃ ನಡುಗಿದಂತೆ ಕಾಣ್ತಾ ಇದೆ. ಕದನ ವಿರಾಮ ಘೋಷಣೆ ಬಗ್ಗೆ ಕೂಡ ಪಾಕಿಸ್ತಾನ ಬೇಡ್ಕೊಂಡಿದೆ. ಆದರೆ ಭಾರತ ಇಲ್ಲೂ ಕೂಡ ಕ್ಲಿಯರ್ ಕಟ್ ಸಂದೇಶ ರವಾನೆ ಮಾಡಿದೆ. ಈ ಕದನ ವಿರಾಮ ಅನ್ನೋದು ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಮೋದಿ ಖಡಕ್ ಎಚ್ಚರಿಕೆ ನೀಡಿದೆ. ಬಹುಶಃ ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಇಷ್ಟು ದಿನ ಪಾಕಿಸ್ತಾನ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಬಿಎಸ್ಎಫ್ ಯೋಧನನ್ನ ಕಡೆಗೂ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್, ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30 ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್? ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು. ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು. ರವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು. ಪಿಕೆ ಶಾ 30 ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ರು. ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ. ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಪಿಕೆ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था सीओ साहब का वहाँ से हेड कि देखिए वो पीके साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है। ಯೋಧ ಪಿಕೆ ಶಾರನ್ನ ಪ್ರೋಟೋಕಾಲ್ ಪ್ರಕಾರ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. 10 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ. ಭಾರತೀಯ ಯೋಧ ವೈರಿ ರಾಷ್ಟ್ರದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಭಾರತ ಪ್ರತಿ ದಾಳಿಗೆ ಇನ್ನೂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇತ್ತು. ಆಗ ಪಾಕಿಸ್ತಾನದ ಗಡಿಯೊಳಗೆ ಬೈ ಮಿಸ್ಟೇಕ್ ಕಾಲಿಟ್ಟಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧನೊಬ್ಬನನ್ನ ಪಿಕೆ ಶಾ ಪಾಕಿಸ್ತಾನ ಆತನನ್ನ ಸೆರೆ ಹಿಡಿದಿತ್ತು. ಮೋದಿ ಕೇವಲ ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಪಾಕಿಸ್ತಾನದ ಉಗ್ರವಾದಿಗಳನ್ನ ಪೋಷಿಸುವ ಸರ್ಕಾರಕ್ಕೆ, ಸೇನಾಪಡೆಗೆ ವಾರ್ನಿಂಗ್ ಕೊಟ್ಟದ್ದು ಮಾತ್ರವಲ್ಲ, ಭಾರತದ ತಂಟೆಗೆ ಬಂದ್ರೆ
ಭಾರತದ ಒಬ್ಬೇ ಒಬ್ಬ ಪ್ರಜೆಗೆ ಸಂಕಷ್ಟ ಆದರೂ ಕೂಡ ಇನ್ನು ಮುಂದೆ ಸರಿ ಇರೋದಿಲ್ಲ ಅನ್ನೋ ಖಡಕ್ ವಾರ್ನಿಂಗ್ ಕೊಟ್ಟು ಇದಕ್ಕೆ ಪಾಕಿಸ್ತಾನ ಅಕ್ಷರಶಃ ನಡುಗಿದಂತೆ ಕಾಣ್ತಾ ಇದೆ. ಕದನ ವಿರಾಮ ಘೋಷಣೆ ಬಗ್ಗೆ ಕೂಡ ಪಾಕಿಸ್ತಾನ ಬೇಡ್ಕೊಂಡಿದೆ. ಆದರೆ ಭಾರತ ಇಲ್ಲೂ ಕೂಡ ಕ್ಲಿಯರ್ ಕಟ್ ಸಂದೇಶ ರವಾನೆ ಮಾಡಿದೆ. ಈ ಕದನ ವಿರಾಮ ಅನ್ನೋದು ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಮೋದಿ ಖಡಕ್ ಎಚ್ಚರಿಕೆ ನೀಡಿದೆ. ಬಹುಶಃ ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಇಷ್ಟು ದಿನ ಪಾಕಿಸ್ತಾನ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಬಿಎಸ್ಎಫ್ ಯೋಧನನ್ನ ಕಡೆಗೂ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮೋ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್. ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30 ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್? ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು. ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು. ರವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು. ಪಿಕೆ ಶಾ 30 ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ರು. ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ. ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಪಿಕೆ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था सीओ साहब का वहाँ से कि देखिए वो पीके साहब आ गए हैं, इंडिया आ चुके हैं।